ಟಿಪ್ಪು ಸುಲ್ತಾನ್ ವಂಶಜರು ಕರ್ನಾಟಕದ ಕಲಬುರಗಿಗೆ ಭೇಟಿ, ಕನ್ನಡದಲ್ಲಿ ಮಾತುಕತೆ. ನಮಸ್ಕಾರ, ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಟ್ಟಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ MJ. ಇತ್ತೀಚೆಗೆ ಕರ್ನಾಟಕದ ವಕ್ಫ್ ಬೋರ್ಡ್ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾದ ಸೈಯದ್ ಶಾ ಅಲಿ ಅಲ್ ಹುಸೇನಿರವರನ್ನು ಅಭಿನಂದಿಸಲು ಟಿಪ್ಪು ಸುಲ್ತಾನರ 17ನೇ ತಲೆಮಾರಿನ ಟಿಪ್ಪು ಮನ್ಸೂರ್ ಅಲಿರವರು ಕಲಬುರಗಿಯ ಹಜರತ್ ಖಾಜಾ ಬಂದೇ ನವಾಜ್ ದರ್ಗಾಗೆ ಭೇಟಿ ನೀಡಿ ಅಧ್ಯಕ್ಷರನ್ನು ಅಭಿನಂದಿಸಿದರು. ಇನ್ನು ಈ ಸಂದರ್ಭದಲ್ಲಿ ಮುಸ್ತಾಕ್ ಅಲಿ, ಇಸಾಮುದ್ದೀನ್, ಸಾಬೀರ್ ಬಾರಿ, ಶೇಖ್ ಮನ್ಸೂರ್ ಅಲಿ, ಮಾನ್ ಸಿಂಗ್ ಚೌಹಾಣ್, ಮಲ್ಲಿಕಾರ್ಜುನ್ ಹೊಸ್ಮನಿ, ಶಫಿ ಬಾಬಾ ಮುಂತಾದವರು ಉಪಸ್ಥಿತರಿದ್ದರು. ವರದಿ ಅಮ್ಜದ್ ಖಾನ್, ಕಲಬುರ್ಗಿ. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಆದಾಬ್. ಈ ಕಲ್ಯಾಣ ಕರ್ನಾಟಕ ಎಲ್ಲ ಜಿಲ್ಲೆಗಳಲ್ಲಿ ನನ್ನ ಬರುವ ಹಜರತ್ ಖಾಜಾ ಬಂದೇ ನವಾಜ್ ಮತ್ತು ಸಂಘ ಬಸವೇಶ್ವರ ಜಮೀನಲ್ಲಿ ಇಲ್ಲಿ ಹುಟ್ಟವರು ಬಹಳ ಬುದ್ಧಿವಂತವರು ಮತ್ತು ಎಲ್ಲ ಬೆಸ್ಟ್ ಕ್ವಾಲಿಟಿ ಜನ ಅಂತ ಇದಕ್ಕೆ ನಾವು ಪ್ರೂವ್ ಮಾಡಿದ್ವಿ. ಈ ರಾಜ್ಯದಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಐತಿಹಾಸಿಕ ನಡೆದಿದೆ. ಅದಕ್ಕೇನಂದ್ರೆ, ನಮ್ಮ ರಾಜ್ಯದಲ್ಲಿ ಒಂದು ವಫ್ ಮಂಡಳಿ ಏನಿದೆ, ಆ ವಫ್ ಮಂಡಳಿಗೆ ಪ್ರತಿ ಒಂದು ದಿವಸ ಏನಾದರೂ ಒಂದು ವಿವಾದ ಬಂದು, ಏನಾದರೂ ಒಂದು ಅಪ್ಲಿಕೇಶನ್ ಬಂದು, ಏನಾದರೂ ಒಂದು ಇರ್ತಾ ಇತ್ತು. ಇದಕ್ಕಿಂದ ನಮ್ಮ ಖಾಜಾ ಬಂದೇ ನವಾಜ್ ಯೇಸುದರ ಸಜ್ಜಾದೆ ಅವರು ಇಲ್ಲಿ ವಕ್ಫ್ ಬೋರ್ಡ್ ಮುತುವಲ್ಲಿ ಎಲೆಕ್ಷನ್ಗೆ ನಿಂತು ಅವರು ಗೆದ್ದು ಒಂದು ದೊಡ್ಡ ದೇವರದ ಆಶೀರ್ವಾದ ಆಯಿತು. ಅದಾದ ತಕ್ಷಣನೇ ಒಂದು ವಕ್ಫ್ ಬೋರ್ಡ್ ಎಲೆಕ್ಷನ್ ಇರುತ್ತೆ. ಅದರಲ್ಲಿ 2 MLA, ಒಂದು ರಾಜ್ಯಸಭಾ, ಒಂದು MP, ಆಮೇಲೆ ಒಂದು ಗೌರ್ಮೆಂಟ್ ಆಫೀಸರ್, 2 ವಕೀಲರು, ಆಮೇಲೆ 2 ನಾಮಿನೇಟೆಡ್ ಗೌರ್ಮೆಂಟ್ ಮೆಂಬರ್ ಇರ್ತಾರೆ. ಅದರಲ್ಲಿ 2 ಇಮಾಮ್ಗಳು. ಅದರಲ್ಲಿ 11 ಜನ ವೋಟ್ ಮಾಡಬೇಕಾಗಿತ್ತು. ದೇವರ ಆಶೀರ್ವಾದದಿಂದ ಆಮೇಲೆ ಹಜರತ್ ಖಾಜಾ ಬಂದೇ ನವಾಜ್ ಯೇಸುದರ ಮತ್ತು ಸಂಘ ಬಸವೇಶ್ವರ ಸಾಹೇಬರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಇಂದ ಎಲೆಕ್ಷನ್ ಆಯಿತು. ಆ ಎಲೆಕ್ಷನ್ ಅಲ್ಲಿ ಹೈಕಮಾಂಡ್ ಪ್ರಿಯಾಂಕ್ ಖರ್ಗೆಜಿ ಮತ್ತು ಅವ್ರ ತಂದೆ ಖರ್ಗೆ ಸಾಹೇಬರು ಸಪೋರ್ಟ್ ಮಾಡಿ ಅಲಿ ಬಾಬಾ ಸಾಹೇಬ್ರಿಗೆ ವಕ್ಫ್ ಬೋರ್ಡ್ ಅಧ್ಯಕ್ಷನ ಆಯ್ಕೆ ಎಲೆಕ್ಷನ್ ಅಲ್ಲಿ ಮಾಡಿದ್ದಾರೆ. ಅದಕ್ಕೆ ಯಾರಿಗೂ ನಮ್ ಸಂತೋಷ ಏನಿದೆ, ಒಬ್ಬ ಐತಿಹಾಸಿಕಲ್ಲಿ ಇಂಥ ಒಳ್ಳೆ ಯಂಗ್ ಜನರೇಷನ್ ಅವರ ಚೇರ್ಮನ್ ಮತ್ತು ಈ ಇಲಾಖೆಯನ್ನ ಏನ್ ರೆಕ್ಟ್ರಿಪಾ ಖಾಜಾ ಬಂದೇ ನವಾಜ್ ಯೇಸುದರ ಕಾಲೇಜ್ ಮಾಡಿದ್ದಾರೆ ಮತ್ತು ವಕ್ಫ್ ಬೋರ್ಡ್ ಅಧ್ಯಕ್ಷನಾಗಿ ಒಂದು ಯಂಗ್ ವಯಸ್ಸು, ಆಮೇಲೆ ಹಾಫಿಜ್ ಖುರಾನ್ ಅಂತ ಒಂದು ಸೆಕ್ಷನ್ ಬರ್ಬೇಕಾಗಿತ್ತು. ಈಗ ನಮ್ಗೆ ಸಂತೋಷ ಇದೆ, ಜನರಲ್ಲಿ ಸಂತೋಷ ಇದೆ, ಯುವಕರಲ್ಲೂ ಸಂತೋಷ ಇದೆ. ಅವರು ಬೆಳೆದ್ಬಿಟ್ಟು ಈ ರಾಜ್ಯಕ್ಕೆ ಚೆನ್ನಾಗಿ ಮಾಡ್ತಾರಂತ. 6 ವರ್ಷ ಅವ್ರ ಪೋಸ್ಟ್ ಇರುತ್ತೆ. ಎಲ್ಲ ಮಂತ್ರಿಗಳು ಮತ್ತು MLAಗಳು ಅವ್ರಿಗೆ ಸಪೋರ್ಟ್ ಮಾಡಿ, ಜನರು ಸಪೋರ್ಟ್ ಮಾಡಿ, ನಮ್ಗೆ ಏನೇನು ಪ್ರಾಬ್ಲಮ್ ಇಲ್ಲಿದೆ ಅದಕ್ಕೆಲ್ಲ ಸಾರ್ಟ್ ಔಟ್ ಮಾಡೋಕ್ಕೆ ಒಂದು ತೀರ್ಮಾನ ತಗೊಳ್ತಾರೆ. ನಮ್ಗೆಲ್ಲರಿಗೊಂದು ಮುಖ್ಯವಿದೆ. ಅವರು ಇದು ಮಾಡಿದ್ದಾರೆ. ರಂಜಾನ್ ಆದ ತಕ್ಷಣ ಎಲ್ಲ ಜಿಲ್ಲೆಗೆ ಹೋಗಿ ಏನೇನು ಪ್ರಾಬ್ಲಮ್ ಅದನ್ನು ನೋಡಿ ಜನರಿಗೆ ಸಮಸ್ಯೆಗಳನ್ನ ನಾನು ಮಾಡ್ತೀನಿ ಅಂತ. ಅದಕ್ಕಾಗಿ ನಾನು ಧನ್ಯವಾದನ ಹೇಳ್ತಾವ ನಮ್ಮೆಲ್ಲ ಟೀಮ್ ತಹರೀಕೆ ಖುದಾದಾರ್, ಒಂದು ದಲಿತ ಆರ್ಗನೈಸೇಷನ್, ಕನ್ನಡ ಸಂಘ ಸಂಸ್ಥೆ ಆರ್ಗನೈಸೇಷನ್ ಮತ್ತು OBC ಆರ್ಗನೈಸೇಷನ್ ಯಾರ್ಯಾರು ಬಂದ್ಬಿಟ್ಟು ಇವತ್ತು ಅಲಿಬಾಬಾ ಸಾಹೇಬ್ರವ್ರಿಗೆ ವಂದನೆಯನ್ನು ಮಾಡಿ ಹೋಗ್ತಾ ಇದ್ದಾರೆ. ಅವ್ರಿಗೆಲ್ಲ ನಾನು ಧನ್ಯವಾದ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಹಜರತ್ ಟಿಪ್ಪು ಸುಲ್ತಾನ್. ಆದಾಬ್ ಸರ್ಜಮೀನೆ ಬಂದ ನವಾಜ್. ಇವತ್ತು ಕಲಬುರಗಿ ನಗರದಲ್ಲಿ ಕರ್ನಾಟಕದ ಹುಲಿ ಅಂತೇಳಿ ಏನು ಖ್ಯಾತಿಯಾದಂಥ ಹಜರತ್ ಟಿಪ್ಪು ಸುಲ್ತಾನ್ ಅವರ ಮರಿಮೊಮ್ಮಗರ ಅವರು ಇವತ್ತೇನು ಕಲಬುರಗಿ ನಗರಕ್ಕೆ ಆಗಮಿಸಿ ಖಾಜಾ ಬಂದೇ ನವಾಜ್ ಅವರ ದರ್ಗಕ್ಕೆ ಭೇಟಿ ಕೊಟ್ಟು ನೂತನವಾಗಿ ವಕ್ಫ್ ಬೋರ್ಡ್ನ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ನಮ್ಮ ಖಾಜೆ ಬಂದೇ ನವಾಜ್ ಅವರ ಒಂದು ದರ್ಗಕ್ಕೆ ಭೇಟಿ ನೀಡಿ ಅವರಿಗೆ ಶುಭ ಹಾರೈಸಿದರು. ಅದರ ಜೊತೆಗೆ ತಾರೀಖೆ ಖುದಾದ ಎಲ್ಲ ಸಂಘಟನೆಯ ಕಾರ್ಯಕರ್ತರು ಮತ್ತು ಬೀದರ್ನಿಂದ ಬಂದಂಥ ಕಾರ್ಯಕರ್ತರು, ಆಳಂದಿಂದ ಬಂದಂಥ ಕಾರ್ಯಕರ್ತರು, ಇಲ್ಲಿ ಕಲಬುರಗಿ ನಗರದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು ಎಲ್ಲರೂ ಸೇರಿ ಅವರಿಗೆ ಶಾಲು ಹೊಚ್ಚಿ ಸನ್ಮಾನ ಮಾಡೋದ್ರ ಮುಖಾಂತರ ಅವರಿಗೆ ಶುಭಾಶಯಗಳನ್ನು ಕೋರಿದ್ದೇವೆ. ಅದರ ಜೊತೆಗೇನೆ ಇವತ್ತ ತಾರೀಖೆ ಖುದಾದ್ ಸಂಘಟನೆ ವತಿಯಿಂದ ಮುಂಬರ್ತಕ್ಕಂಥ ದಿನಗಳಲ್ಲಿ ಕರ್ನಾಟಕದಲ್ಲಿ ವಕ್ಫ್ ಬೋರ್ಡ್ ಚೇರ್ಮನ್ ಅವರು ಒಳ್ಳೆ ರೀತಿಯಿಂದ ಡೆವಲಪ್ಮೆಂಟ್ ಕೆಲಸ ಮಾಡ್ಲಿ ಅಂತಕ್ಕಂಥ ಮಾತ ಹೇಳಿ ಅವರು ಇವತ್ತ ಶುಭಾಶಯಗಳು ಕೋರಿದರೆ. ಎಲ್ಲರಿಗೂ ನಮಸ್ಕಾರ.